ಶ್ರಾವಣ ಮಾಸದ ವಿಶೇಷತೆಗಳೇನು? ವಿಶೇಷ ಇಷ್ಟೇ, ಆಧ್ಯಾತ್ಮಿಕ ಜ್ಞಾನವನ್ನು ಪಡ್ಕೊಳ್ಳೋದು, ಆತ್ಮ ಮತ್ತು ಪರಮಾತ್ಮನಿಗಿರುವಂತಹ ಸಂಬಂಧವನ್ನು ತಿಳ್ಕೊಳ್ಳೋದು, ನಮ್ಮ ಬದುಕಿಗೆ ಯಾವ ರೀತಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕು, ನೈತಿಕ ಮೌಲ್ಯಗಳನ್ನು ಹೇಗೆ ನಾವು ಅಳವಡಿಸಿಕೊಳ್ಳಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ದೈವನ ಒಲುಮೆಗೆ ಪಾತ್ರರಾಗಲು ನಾವು ಏನು ಮಾಡಬಹುದು, ಯಾವ ರೀತಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಪರಮಾತ್ಮನಿಗೆ ಅರ್ಪಣೆ ಆಗಬೇಕಾದ್ರೆ ನಮ್ಮಲ್ಲಿ ಏನೇನು ಬದಲಾವಣೆಗಳಾಗಬೇಕು, ಗುಣದಲ್ಲಾಗಲಿ, ನಡತೆಯಾಗಲಾಗಲಿ, ಸ್ವಭಾವದಲ್ಲಾಗಲಿ, ಮಾತಲ್ಲಾಗಲಿ, ಎಲ್ಲದರಲ್ಲೂ ಕೂಡ ಯಾವ ರೀತಿ ಬದಲಾವಣೆ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ತಾಳೆ ಹಾಕ್ಕೊಂಡು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳುವಂಥದ್ದು ಇದೊಂದು ರೀತಿ ತರಬೇತಿ ಅಂತಲೇ ನಾವು ಹೇಳಬಹುದು. ದಲಿತರು ಶ್ರಾವಣ ಮಾಸವನ್ನು ಆಚರಿಸಬಹುದಾ? ದೇವರನ್ನು ನೋಡಲಿಕ್ಕೆ, ದೈವ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಇಲ್ಲಿ ಯಾವುದೇ ಜಾತಿ, ವರ್ಗ, ವರ್ಣ ಭೇದ ಬರೋದೇ ಇಲ್ಲ. ಸೂರ್ಯನನ್ನು ದಲಿತರು ನೋಡ್ಬೋದಾ, ಚಂದ್ರನ ದಲಿತರು ನೋಡ್ಬೋದಾ ಅಂತಂದರೆ ಎಷ್ಟು ಅದು ಅಪಹಾಸ್ಯನೋ, ಹಾಗೆ ಪರಮಾತ್ಮನನ್ನು ನೋಡಲಿಕ್ಕೆ ಅಥವಾ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಲಿಕ್ಕೆ, ಪರಮಾತ್ಮನ ಬಗ್ಗೆ ಪ್ರವಚನ ಕೇಳಲಿಕ್ಕೆ ಇಲ್ಲಿ ಯಾವುದೇ ರೀತಿ ವಿರೋಧ ಇರೋದಿಲ್ಲ. ಅಷ್ಟಕ್ಕೂ ಬಸವ ಧರ್ಮ ಇರೋದೇ ದಲಿತರಿಗೋಸ್ಕರ. ಈಗ ಈ ಬಸವ ಧರ್ಮ ಪ್ರಾರಂಭ ಆಗಿದ್ದೂ ಕೂಡ ದಲಿತ ನಾಯಕರಿಂದ, ದಲಿತ ಆಧ್ಯಾತ್ಮಿಕ ಮುಖಂಡರಿಂದ, ಮತ್ತು ಇದು ಸೃಷ್ಟಿಯಾಗಿದ್ದೂ ಕೂಡ ದಲಿತ ಸಮುದಾಯದಿಂದಲೇ. ಒಂದು ರೀತಿಯಲ್ಲಿ ಶರಣರ ಧರ್ಮ ಅಥವಾ ಬಸವ ಧರ್ಮ ಇದೆಯಲ್ಲ, ಇದು ದಲಿತರ ಧರ್ಮನೇ, ಹಿಂದುಳಿದರ ಧರ್ಮ, ಅಸ್ಪೃಶ್ಯರ ಧರ್ಮ. ಹೀಗೆ ಇದು ಅವರದ್ದೇ ಧರ್ಮ ಆಗಿರೋದ್ರಿಂದ ಅವರಿಗೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಅವ್ರದ್ದೇ ಧರ್ಮ ಇದು, ಅಸ್ಪೃಶ್ಯರ ಧರ್ಮನೇ ಅದು ಶರಣರ ಧರ್ಮ ಅಥವಾ ಬಸವಣ್ಣನವರ ಧರ್ಮ, ಬಸವ ಧರ್ಮ. ಶರಣರು ರುದ್ರಾಕ್ಷಿ ವಿಭೂತಿಗಳನ್ನು ಹಾಕಲೇಬೇಕಾ? ಶರಣರು ಅವರೇ ಅದು ಒಂದು ಸಂಸ್ಕಾರದ ಅಥವಾ ಧರ್ಮದ ಲಾಂಛನಗಳು. ಈಗ ನಮಗೆ ಒಂದು ರಕ್ಷಣೆ ಬೇಕಾಗುತ್ತೆ, ಪ್ರತಿಯೊಬ್ಬರಿಗೂ ರಕ್ಷಣೆ ಬೇಕಾಗುತ್ತೆ. ಈಗ ಹೊರಗಡೆ ಲೌಕಿಕ ಪ್ರಪಂಚದಲ್ಲಿ ಓಡಾಡುವಂತಹ ಮನುಷ್ಯ ಏನು ಮಾಡ್ತಾನೆ, ಅವನ ರಕ್ಷಣೆಗೋಸ್ಕರ ಒಂದು ಕುಡುಗೋಲು ಇಟ್ಕೊಳ್ತಾನೆ, ಅಥವಾ ಒಂದು ಮಚ್ಚಿಟ್ಕೊಳ್ತಾನೆ, ಅಥವಾ ಒಂದು ಕೊಡಲಿ ಇಟ್ಕೊಳ್ತಾನೆ. ಕೆಲವು ನಾವು ನೋಡ್ತೀವಿ, ಎಲ್ಲ ಹಿಂದೂ ದೇವರುಗಳ ಕೈನಲ್ಲಿ ಏನಾದರೂ ಒಂದು ಆಯುಧಗಳು ಇರ್ತವೆ. ಹಾಗೆ ಧರ್ಮ ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವ್ರು, ಅವ್ರುಗಳಿಗೆ ಒಂದು ರಕ್ಷಣೆ ಬೇಕಲ್ಲ. ಅವರು ಏನು ಮಚ್ಚು ಲಾಂಗು ಇಟ್ಕೊಂಡು ಓಡಾಡಲಿಕ್ಕಾಗುತ್ತಾ? ಇಲ್ಲ. ಅವರಿಗೆ ಹೊರಗಿನ ರಕ್ಷಣೆ ಅಂದರೆ ಜನಗಳಿಂದ ರಕ್ಷಣೆ ಅಲ್ಲ, ನೆಗೆಟಿವ್ ಎನರ್ಜಿಯಿಂದ ಅವರಿಗೆ ರಕ್ಷಣೆ ಬೇಕಾಗುತ್ತೆ. ಸನ್ಯಾಸಿಗಳಿಗೆ ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಯಾವಾಗಲೂ ಅವರು ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇರ್ತಾರೆ. ಆ ಪಾಸಿಟಿವ್ ಎನರ್ಜಿಯವರಿಗೆ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಪಾಸ್ ಆದ್ರೂ ಕೂಡ ಅದು ಅವರಿಗೆ ಆಧ್ಯಾತ್ಮಿಕ ಸಾಧನೆಗೆ ತೊಂದರೆ ಆಗುತ್ತೆ. ಈಗ ಒಂದು ಬಕೆಟಲ್ಲಿ ಪೂರ್ತಿ ಕೆಟ್ಟ ನೀರಿರ್ತದೆ, ಅಂದರೆ ಗಲೀಜಾಗಿರ್ತಕ್ಕಂಥ ನೀರಿರ್ತದೆ. ಆ ಗಲೀಜಾಗಿರ್ತಕ್ಕಂಥ ನೀರಿಗೆ ಒಂದು ಸ್ವಲ್ಪ ಒಳ್ಳೆ ನೀರು ಹಾಕಿದ್ರೆ ಅದು ಏನು ವ್ಯತ್ಯಾಸ ಅಂತ ಅನಿಸೋದಿಲ್ಲ, ಅದೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಒಳ್ಳೆ ನೀರಿಗೆ, ಒಂದು ಬಕೆಟ್ ಒಳ್ಳೆ ನೀರಿಗೆ ಒಂದು ಸ್ಪೂನು ಕೆಟ್ಟ ನೀರನ್ನು ಅಥವಾ ಗಲೀಜು ನೀರನ್ನು ಅದಕ್ಕೆ ಹಾಕಿಬಿಟ್ರೆ ಇಡೀ ನೀರೆಲ್ಲ ಹಾಳಾಗುತ್ತೆ. ಹಾಗೆ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಸಾಧುಗಳು, ಸತ್ಪುರುಷರು, ಸಾಧಕರು, ಈ ಮುಮುಕ್ಷುಗಳು, ಇವರೆಲ್ಲ ಸನ್ಯಾಸಿಗಳು, ಇವರೆಲ್ಲ ಇರ್ತಾರಲ್ಲ, ಇವ್ರಿಗೆ ಹೆಚ್ಚು ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಅದರಲ್ಲಿ ನೆಗೆಟಿವ್ ಎನರ್ಜಿ ಒಳಗಡೆ ಬರದಂಗೆ ಕಾಪಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅವರೇನು ಮಾಡ್ತಾರೆ, ಆಧ್ಯಾತ್ಮಿಕ ರಕ್ಷಣೆಗೋಸ್ಕರ ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ವಿಭೂತಿ, ರುದ್ರಾಕ್ಷಿ, ಲಿಂಗ, ಈ ರೀತಿ ಇಂಥ ಒಂದು ಆಭರಣಗಳನ್ನು, ಇವು ಹೊರಗಿನ ಆಭರಣಗಳು ಅಂತ ಹೇಳ್ತಾರೆ. ಅಷ್ಟಾವರಣಗಳಲ್ಲಿ ಬರ್ತಕ್ಕಂಥ ಈ ಆಭರಣಗಳು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ವಿಭೂತಿಗೂ ಸಹ ಆ ಕೆಟ್ಟ ನೆಗೆಟಿವ್ ಎನರ್ಜಿಯನ್ನು ತಡೆಯುವಂಥ ಶಕ್ತಿ ವಿಭೂತಿಗೂ ಇದೆ. ರುದ್ರಾಕ್ಷಿ ಅಂತೂ
ಪವರ್ಫುಲ್. ರುದ್ರಾಕ್ಷಿ ನಮ್ಮ ಹತ್ರ ಇಟ್ಕೊಂಡ್ಬಿಟ್ರೆ ನಾವು ಒಂದು ಗನ್ಮ್ಯಾನ್ನ ನಮ್ಮ ಜೊತೇಲಿ ಇಟ್ಕೊಂಡಂಗೆ, ಅಷ್ಟು ಶಕ್ತಿ ರುದ್ರಾಕ್ಷಿಗಿದೆ. ರುದ್ರಾಕ್ಷಿನಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಆ ಒಂದು ಒಳ್ಳೆ ಬೆಲೆ ಬಾಳುವಂತಹ ಶಕ್ತಿಯುತವಾದಂತಹ ರುದ್ರಾಕ್ಷಿಯನ್ನು ನೋಡಿ ನಾವು ಮೈ ಮೇಲೆ ಹಾಕ್ಕೊಂಡಿದ್ದೇ ಆದರೆ ನಮಗೆ ಯಾವುದೇ ವಾಮಾಚಾರಗಳಾಗಲಿ ಅಥವಾ ನೆಗೆಟಿವ್ ಎನರ್ಜಿ ಆಗಲಿ, ದೃಷ್ಟಿ ಆಗಲಿ, ಇನ್ನೇನೋ ಹೇಳ್ತೀವಲ್ಲ, ಅದು ಯಾವುದೂ ಕೂಡ ನಮಗೆ ತಟ್ಟೋದಿಲ್ಲ. ಹೀಗಾಗಿ ಶರಣರು ವಿಭೂತಿ, ರುದ್ರಾಕ್ಷಿ ಇವೆಲ್ಲವನ್ನು ಸಹ ಅವರು ಚಿನ್ನ ಬೆಳ್ಳಿ ಹಾಕ್ಕೊಂಡು ಹೆಂಗೆ ಸಂಸಾರಿಗಳು ವಾಲಾಡ್ತಾರೋ ಹಂಗೆ ಅವರು ಅವರ ಒಂದು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅವರು ಅದನ್ನು ಹಾಕ್ಕೊಳ್ತಾರೆ.